ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಫೈಂಡ್ ಆ್ಯಂಡ್ ರೀಪ್ಲೇಸ್ ಒಂದು ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವ ಥರ ನಾವು ಫೈಂಡ್ ಯಾವುದೋ ಒಂದು ಡೇಟಾ ನಾನು ಹುಡುಕಬೇಕು, ಯಾವುದೋ ಒಂದು ಲೆಟರ್ ಹುಡುಕಬೇಕು ಅಥವಾ ಯಾವುದೋ ಒಂದು ನಂಬರ್ ಹುಡುಕಬೇಕು ಅನ್ನೋದ್ರೆ ಆ ಥರ ಯಾವ ಥರ ಫೈಂಡ್ ಮಾಡೋದು ಎಕ್ಸೆಲಲ್ಲಿ, ಒಂದೇ ಶೀಟಲ್ಲಿ ಅಥವಾ ಮಲ್ಟಿಪಲ್ ಎಕ್ಸೆಲ್ ಶೀಟಲ್ಲಿ. ಸೊ ಇದ್ದರೆ ಯಾವ ಥರ ಫೈಂಡ್ ಮಾಡೋದು ಅಂದರೆ ಹುಡುಕೋದು ಯಾವ ಥರ, ಆ್ಯಂಡ್ ರೀಪ್ಲೇಸ್ ಮಾಡೋದು ಯಾವ ಥರ. ರೀಪ್ಲೇಸ್ ಅಂದರೆ ಸೊ ಒಂದರ ಬದಲಿಗೆ ಇನ್ನೊಂದು ನಂಬರ್ನ ಆ್ಯಡ್ ಮಾಡೋದು ಅಥವಾ ಇನ್ನೊಂದು ಸೆಂಟೆನ್ಸ್ನ ಆ್ಯಡ್ ಮಾಡೋದು. ಸೊ ಆ ಥರ ಯಾವ ಥರ ಆಪ್ಷನ್ನ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇದೇ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸೊ ಎಲ್ಲ ಥರದ್ದು ಎಕ್ಸೆಲ್ ರಿಲೇಟೆಡ್ ನಾಲೆಡ್ಜ್ದು ವಿಡಿಯೋಸ್ ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್, ಇಂಡಸ್ಟ್ರಿಯಲ್ ನಾಲೆಡ್ಜ್ ಬಗ್ಗೆ ವಿಡಿಯೋಸು ನಿಮಗೆ ಅವೈಲಬಿಲಿಟಿ ಇರುತ್ತೆ. ಸೊ ಇವಾಗ ನಾನು ಒಂದು ಡೇಟಾನ, ಸಿಂಪಲ್ ಡೇಟಾನ ರೆಫರೆನ್ಸ್ ತೊಗೊಂಡಿದ್ದೀನಿ. ಸೊ ಈ ಒಂದು ಡೇಟಾದಲ್ಲಿ ನಾನು ಫೈಂಡ್ ಮಾಡಬೇಕು. ಇವಾಗ ನಂದೊಂದು ಎಕ್ಸೆಲ್ ಶೀಟ್, ನಿಮ್ಮದೊಂದು ಎಕ್ಸೆಲ್ ಶೀಟಲ್ಲಿ ನೀವು ಟೈಪ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ನಾನು ತುಂಬ ಡೇಟಾ ಇರುತ್ತೆ, ಇದಿಷ್ಟೇ ಅಲ್ಲ. ಸೊ ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕೆ ಕಾಪಿ ಮಾಡ್ಕೋತೀನಿ. ಇಷ್ಟು ಡೇಟಾ ಇದೆ ಅಂತ ಇಟ್ಕೊಳ್ಳಿ. ಇದು ನಂಬರ್ಸ್ ಇರ್ಬೋದು ಅಥವಾ ಒಂದು ಸೆಂಟೆನ್ಸ್ ಇರ್ಬೋದು. ಒಂದು ಸೆಲ್ಲಲ್ಲಿ ಏನಿರುತ್ತೆ, ಒಂದು ಸೆಲ್ಲಲ್ಲಿ ಏನು ಕಂಟೆಂಟ್, ಏನು ನಂಬರ್ ಇರುತ್ತೆ, ಅದನ್ನು ಫೈಂಡ್ ಮಾಡೋದು ಯಾವ ಥರ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವು ಏನು ಮಾಡಬೇಕು, ಕಂಟ್ರೋಲ್ ಎಫ್ ಅಂತ ಟೈಪ್ ಮಾಡಬೇಕು. ಕಂಟ್ರೋಲ್ ಎಫ್ ಅಂತ ಸೊ ನೀವು ಹೋಲ್ಡ್ ಮಾಡಬೇಕು ನಿಮ್ಮ ಕೀಬೋರ್ಡಲ್ಲಿ. ಕಂಟ್ರೋಲ್ ಅಂತ ಒಂದು ಬಟನ್ ಇರುತ್ತೆ, ಪ್ಲಸ್ ಎಫ್ ಟೈಪ್ ಮಾಡಿದ್ರೆ ನಿಮಗೆ ಒಂದು ವಿಂಡೋ ಬರುತ್ತೆ. ಓಕೆ, ಕಂಟ್ರೋಲ್ ಆ್ಯಂಡ್ ಎಫ್ನ ನೀವು ಪ್ರೆಸ್ ಮಾಡಿದ್ರೆ ನಿಮ್ಗೊಂದು ವಿಂಡೋ ಬರುತ್ತೆ. ಫೈಂಡ್, ಇನ್ನೊಂದು ರೀಪ್ಲೇಸ್. ಫೈಂಡ್ ವಾಟ್, ನೀವೇನನ್ನು ಫೈಂಡ್ ಮಾಡಬೇಕು. ಸೊ ನಾನು ಫಾರ್ ಎಕ್ಸಾಂಪಲು ಇದರಲ್ಲಿ ನಾನು 2025ನ ಫೈಂಡ್ ಮಾಡಬೇಕು, ಹುಡುಕಬೇಕು. ಅದು ಎಲ್ಲೆಲ್ಲಿದೆ ಅಂತ ತೋರಿಸುತ್ತೆ ನೋಡಿ, ಎಲ್ಲೆಲ್ಲಿದೆ ನೋಡಿ, ಎಷ್ಟಿದೆ 2025, ಎಲ್ಲೆಲ್ಲಿ ಯಾವ್ಯಾವ ಸೆಲ್ಲಲ್ಲಿದೆ ಅಂತ ಅದು ತೋರಿಸುತ್ತೆ. ಈ ಥರ ಫೈಂಡ್ ಮಾಡೋದು ಎಲ್ಲಿದೆ. ಸೊ ಇದರಲ್ಲಿ ಎರಡು ಆಪ್ಷನ್ ಇರುತ್ತೆ. ಒಂದು ಶೀಟ್, ವಿತಿನ್ ಶೀಟ್ ಅಂದರೆ ಈ ಒಂದೇ ಶೀಟಲ್ಲಿ ಹುಡ್ಕೋದು. ಸೊ ಇದು ವರ್ಕ್ ಬುಕ್ ಅಂದರೆ ಈಗ ಎಕ್ಸೆಲಲ್ಲಿ ತುಂಬ ಶೀಟ್ಸ್ ಇರ್ಬೋದು, ಅದರಲ್ಲಿ ಎಲ್ಲದರಲ್ಲೂ ಹುಡ್ಕೋದಕ್ಕೆ ಎರಡು ಆಪ್ಷನ್ ಇದೆ. ಓಕೆ, ಇದು ಫೈಂಡ್ ಆಪ್ಷನ್ನು. ಸೊ ನಾನು ಫೈಂಡ್ ಆಪ್ಷನ್ನು, ಸೊ 2025 ಅಲ್ವಾ, ಇವಾಗ ನಾನು 1994 ಅಂತ ಹಾಕ್ತೀನಿ. ಸೊ ಇಲ್ಲಿದೆ. ಸೊ ಜಸ್ಟ್ ಎರಡನ್ನ ನಿಮಗೆ ಕಲರ್ ಮಾಡ್ಕೋತೀನಿ, ನಿಮಗೆ ರೀಪ್ಲೇಸ್ ಆಪ್ಷನ್ ತೋರಿಸೋದಕ್ಕೆ. ಸೊ ನೋಡಿ, ಫೈಂಡ್ ಆ ಥರ ಎಷ್ಟು ಕಡೆ ಇದೆ ಎಲ್ಲದು ಅದು ತೋರಿಸುತ್ತೆ. ಓಕೆ, ಸೊ ಇವಾಗ ನಾನು ರೀಪ್ಲೇಸ್ ಆಪ್ಷನ್ ಯಾವ ಥರ ನೋಡೋದು, ಇಲ್ಲಿನೇ ನಿಮಗೆ ರೀಪ್ಲೇಸ್ ಅಂತ ಇರುತ್ತೆ. ಫೈಂಡ್ ವಾಟ್ ಅಂದರೆ ಯಾವುದರಿಂದ ರೀಪ್ಲೇಸ್ ಮಾಡಬೇಕು ಅನ್ನೋದನ್ನು ಅದು ಕೇಳುತ್ತೆ. ಫೈಂಡ್ ವಾಟ್ 1994ನ ನಾನು 2028 ಅಂತ ಹಾಕ್ತೀನಿ. ಅಂದರೆ 1994 ಇರೋ ಜಾಗದಲ್ಲಿ ಎಲ್ಲ 2028 ಅಲ್ಲಿ ಆಗಬೇಕಂತ ಹೇಳ್ತೀನಿ. ಇವಾಗ ನಾನು ಒಂದೊಂದನ್ನೇ ಚೇಂಜ್ ಮಾಡಬೇಕಂದ್ರೆ ಸೊ ಇಲ್ಲಿ ಎಲ್ಲೆಲ್ಲಿ 1994 ಇದೆ ಇದನ್ನೆಲ್ಲ ಮ್ಯಾನ್ಯುವಲ್ ಟೈಪ್ ಮಾಡ್ಕೊಂಡು ಹೋಗಬೇಕು. ಇದೀಗ 1994 ಇಲ್ಲಿದೆ, ನಾನಿಲ್ಲಿ 2028 ಅಂತ ಹಾಕ್ಬೇಕಂದ್ರೆ ಸೊ 28 ಹಾಕ್ಬೇಕು. ಸೊ ಈ ಥರ ಟೈಪ್ ಮಾಡ್ಕೊಂಡು ಹೋಗಬೇಕು. ಆ ಟೈಪ್ ಮಾಡೋ ಬದಲು ರೀಪ್ಲೇಸ್ ಮಾಡ್ಬೋದು. ಸೊ ನೀವು ಯಾವುದೇ ಒಂದು ಸೆಂಟೆನ್ಸ್ ಆಗಿರ್ಬೋದು, ಆ ಸೆಂಟೆನ್ಸ್ ಯಾವುದನ್ನು ಚೇಂಜ್ ಮಾಡಬೇಕು ಅದನ್ನು ಇಲ್ಲಿ ಟೈಪ್ ಮಾಡಿ, ಯಾವುದನ್ನು ಆ ಜಾಗದಲ್ಲಿ ಹೋಗಬೇಕು ಅದನ್ನು ಇಲ್ಲಿ ಟೈಪ್ ಮಾಡಿ. ಫೈಂಡ್ ವಾಟ್ ಆ್ಯಂಡ್ ರೀಪ್ಲೇಸ್ ವಿತ್ ವಾಟ್ ಅನ್ನೋದನ್ನು ನೀವು ಇಲ್ಲಿ ಕೊಟ್ಟರೆ ಅದು ಈಸಿಯಾಗಿ ಚೇಂಜ್ ಮಾಡುತ್ತೆ. ಇವಾಗ ನಾನು 2028 ನೋಡಿ, ಫೈಂಡ್ ಇಲ್ಲಿದೆ, ನಾನು ರೀಪ್ಲೇಸ್ ಅಂತ ಕೊಡ್ತೀನಿ. ಇಲ್ಲಿ ರೀಪ್ಲೇಸ್ ನೋಡಿ, ಫೈಂಡ್ ಹಾಲ್ ಕೊಟ್ಟರೆ ಎಲ್ಲೆಲ್ಲಿದೆ ಅಂತ ತೋರಿಸುತ್ತೆ. ಓಕೆ, ಸೊ ನೆಕ್ಸ್ಟು ಇಲ್ಲಿ ನಾನು ಫೈಂಡ್ ಅಂತ ಕೊಡ್ತೀನಿ, ಇಲ್ಲಿ ಫೈಂಡ್ ಆಗಿದೆ. ರೀಪ್ಲೇಸ್ ಅಂತ ಕೊಟ್ಟರೆ ನೋಡಿ, ಅದೊಂದು ಪರ್ಟಿಕ್ಯುಲರ್ ಮಾತ್ರ ರೀಪ್ಲೇಸ್ ಆಯಿತು, ಇದೊಂದು ಮಾತ್ರ ರೀಪ್ಲೇಸ್ ಆಯಿತು. ಬಟ್ ನಾನು ರೀಪ್ಲೇಸ್ ಹಾಲ್ ಅಂತ ಕೊಟ್ಟರೆ 1994 ಅಂತ ಇರೋದು ಎಲ್ಲ ರೀಪ್ಲೇಸ್ ಆಗುತ್ತೆ. ನೋಡಿ, 12 ಟೈಮ್ಸು 1994 ಇತ್ತು, ಅದೆಲ್ಲ ರೀಪ್ಲೇಸ್ ಆಗಿದೆ ಅಂತ ತೋರಿಸುತ್ತೆ. ವಿ ಮೇಡ್ 12 ರೀಪ್ಲೇಸ್ಮೆಂಟ್ ಅಂತ ನೋಡಿ, ಇಲ್ಲಿ ಎಲ್ಲ ಕಲರ್ ಮಾಡಿದ್ದೆ ನಿಮಗೆ. 2028 ಇದೆಲ್ಲ ರೀಪ್ಲೇಸ್ ಆಗಿದೆ. ಸೊ ಈ ಥರ ನೀವು ಫೈಂಡ್ ಆ್ಯಂಡ್ ರೀಪ್ಲೇಸ್ ಆಪ್ಷನ್ನ ಯೂಸ್ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿ. ನೀವು ಬರೀ ನಂಬರ್ಸ್ಗೆ ತೋರಿಸಿದ್ದೀನಿ. ಸೊ ನೀವು ಯಾವುದೇ ವರ್ಡ್ ಆಗಿರ್ಬೋದು, ಸೆಂಟೆನ್ಸ್ ಆಗಿರ್ಬೋದು, ಅದನ್ನು ರೀಪ್ಲೇಸ್ ಮಾಡ್ಬೋದು. ಬಟ್ ನೀವು
ಏನನ್ನು ರೀಪ್ಲೇಸ್ ಮಾಡಬೇಕು, ಯಾವುದರಿಂದ ರೀಪ್ಲೇಸ್ ಮಾಡಬೇಕಂತ ಕೊಟ್ಟರೆ ಅದು ಈಸಿಯಾಗಿ ರೀಪ್ಲೇಸ್ ಮಾಡಿಬಿಡುತ್ತೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್.